ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು, ದೇಶದಲ್ಲಿಯೂ ಕೂಡ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಈ ಏನು ರೋಜ್ಗಾರ್ ಯೋಜನೆ ಅದ ಅದರ ಬಗ್ಗೆ ಬಹಳ ಕಾಂಟ್ರವರ್ಸಿಯನ್ನು ಮಾಡ್ತಾಯಿದ್ದಾರೆ. ದೇಶದ ತುಂಬನೂ ನಾವು ಸ್ಟ್ರೈಕ್ ಮಾಡ್ತೇವಂತೂ ಹೇಳ್ಕೋತ ಅಡ್ಡಾಡ್ಲಕತ್ತಾರ. ಆದರೆ ಇವ್ರಿಗೆ ಒಂದು ಸ್ವಲ್ಪ ಖಬರಿಲ್ಲ ಇವ್ರಿಗೆ. ಆದ್ರೆ ನೋಡಿರಿ, 1989 ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಅಂತ ತಂದ್ರಿ, ಅದಕ್ಕೆ ಅಮೆಂಡ್ಮೆಂಟ್ ತಂದ್ರಿ, ಪ್ರಾರಂಭ ಮಾಡಿದ್ರಿ ಅಲ್ಲಿಂದ. ಆಮೇಲೆ 1999 ಯೋಜನೆಯಲ್ಲಿ 1999ರಲ್ಲಿ ಸಂಪೂರ್ಣ ರೋಜ್ಗಾರ್ ಯೋಜನೆ ಅಂಥೇಳಿ ಅವಾಗ ತೊಗೊಂಬಂದ್ರಿ. ಆಮೇಲೆ 2006ರಾಗ ಮನ್ರೇಗಾ ಬಂತಪ್ಪ. ಇವು ಮೂರು ಮತ್ತು ನೀವು ಬದಲಾವಣೆ ಮಾಡಿಲ್ಲ. ಇವು ಕಾಂಗ್ರೆಸ್ನವ್ರು ನಿಮ್ಮ ಸರ್ಕಾರಗಳಿದ್ದಾಗೆ ತಾನೇ ಇವೆಲ್ಲ ಆಗಿದ್ದರು, ಬದಲಾವಣೆ ಮಾಡಿರಿ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಮೋದಿಯವರು ಇವತ್ತು ಈ ರಾಜ್ಯದಲ್ಲಿ ಇದು ಎದಕ್ಕೆ ಮಾಡಿದ್ರಪ್ಪ ರೋಜಿಯವರು ಅಮೆಂಡ್ಮೆಂಟ್ ಅಂದ್ರೆ, ಪಾರದರ್ಶಕವಾಗಿ ಇಲ್ಲಿ ಇಲ್ಲ, ವಿಪರೀತ ಲಂಚ ಕರಪ್ಷನ್ ಭಯಂಕರ ಆಗ್ಯದ ಅನ್ನೋದು ಭಾಳ. ಆಮೇಲೆ ಎರಡನೇದೇನು ಅಂದರೆ, ಎಲ್ಲನೂ ಕೂಡ ಕೇಂದ್ರ ಸರ್ಕಾರನೇ ಇದಕ್ಕೆ ರೋಜ್ಗಾರ್ ಯೋಜನೆ ಭರಿಸ್ತಿತ್ತು. ಅಲ್ಲಿ ಕಾನೂನು ಇದ್ದರೂ ಕೂಡ 40% ಅವರು ಮಾಡಬೇಕು, ರಾಜ್ಯ ಸರ್ಕಾರದವ್ರು ಇದ್ದರೂ ಕೂಡ ಅವರು ಯಾವತ್ತೂ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರದ ಹಣವೇ ಮಾತ್ರ ಅಲ್ಲಿಗೆ ಖರ್ಚಾಗ್ತಿತ್ತು. ಈಗೇನು ಕಂಪಲ್ಸರಿ 60 ಕೇಂದ್ರ ಸರ್ಕಾರ, 40 ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು ಅಂಥೇಳಿ ಹೇಳಿದಾಗ ಇದೆಲ್ಲನೂ ಕೂಡ ಇವರಿಗೆ ಬಿಸಿ ತಟ್ಟೆದಿ. ಏನಪ್ಪ, ನಮ್ಮ ಲಂಚನೂ ಹೋಯಿತು, ಆಮೇಲೆ ನಮ್ಮ ರೊಕ್ಕನೂ ಖಲಾಸ ಆಲಕತ್ತು ಅನ್ನೋ ಕಾರಣಕ್ಕೆ ಇದು ಈಗ ಬಿಸಿ ತಟ್ಟು ಇಂಥ ಪರಿ ಇವರು ಒದರಾಡ್ಕೋತ ಅಡ್ಡಾಡ್ತಾರೆ. ಇದು ಸರಿ ಅಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರಾಗ ಅವ್ರು ಹೇಳ್ತಾರೆ ತಮಗೆ ತಿಳಿದಿದ್ದು ಅದು ಲುಸ್ಕಾನ ಆಗ್ತದೆ, ಇದು ಲುಸ್ಕಾನ ಆಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಹಾಗೇನಿಲ್ಲ. ಇದು ಒಟ್ಟು ಈಗೇನು ವಿಕಸಿತ ಭಾರತ ರಾಮ್ಜಿ ಏನು ಇದೊಂದು ನಾವು ಹೊಸ ಏನು ಅಮೆಂಡ್ಮೆಂಟ್ ತಂದು ಈ ಕಾನೂನಿನಲ್ಲಿ ಮೊದಲೇನಿತ್ತು, ಬರೀ 100 ಡೇಸ್ ಮಾತ್ರ ಕೂಲಿಕಾರರಿಗೆ ಕೆಲಸ ಸಿಗೋದು, 100 ಡೇಸ್ ಇತ್ತು. ಆದರೆ ನಾವು 125 ದಿನ ಇದನ್ನು ಹೆಚ್ಚಿಗೆ ಮಾಡಿದೆವು. ಆಮೇಲೆ ಇವರು ರೋಜ್ಗಾರ್ ಯೋಜನೆ ಪ್ರತಿ ದಿವಸ ಅವ್ರಿಗೆ ಕೂಲಿಕಾರರಿಗೆ 350 ಇತ್ತು ಹಿಂದೆ, ಈಗ ನಾವು 375 ರೂಪಾಯಿ ಮಾಡ್ತಕ್ಕಂಥ ಕೆಲಸ ಮಾಡಿದೆವು. ಆಮೇಲೆ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಅಮೆಂಡ್ಮೆಂಟ್ ಆದಮೇಲೆ ಸುಮಾರು 17,50,00,000 ಕೋಟಿ ಹಣ ಹೆಚ್ಚಿಗೆ ಹಣ ಸಿಗ್ತದ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಒಟ್ಟು ಆಮೇಲೆ ಇನ್ನೊಂದು ಏನವರು ಆದ ಅಂತಂದ್ರೆ, ಇಲ್ಲ ಅಗ್ರಿಕಲ್ಚರ್ ಇಲ್ಲಿ ಭಾಳ ತೊಂದರೆ ಆಗ್ತದೆ, ಲೇಬರ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವ ರಾಶಿ ಯಾವ್ದು ಅಗ್ರಿಕಲ್ಚರ್ ಕೆಲಸ ಇರ್ತದೋ ಆ ಟೈಮ್ನಲ್ಲಿ 60 ದಿವಸಗಳ ಕೆಲಸ ಈ ರೋಜ್ಗಾರ್ ಯೋಜನೆ, ಇದು ರಾಮ್ಜಿ ವಿಕಾಸ್ ಯೋಜನೆ ಇದು ಯಾವುದೂ ಇರೋದಿಲ್ಲ, ಕೆಲಸ ಬಂದಿರ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಸುಮಾರು 60 ದಿವಸಗಳ ಕಾಲ ಅವ್ರಿಗೂ ರೋಜ್ಗಾರ್ ಯೋಜನೆ ಈ ಒಂದು ವಿಕಸಿತ ಭಾರತ ಏನು ರಾಮ್ಜಿ ಐತಿ, ಆ ಕಾರ್ಯಕ್ರಮದಲ್ಲಿ ಯಾವುದೂ ಕೂಡ ಅಲ್ಲಿ ಕೆಲಸ ನಡೆಯೋದಿಲ್ಲ, ಅದನ್ನು ಸ್ಥಗಿತ. ಆಮೇಲೆ ಹಬ್ಬ ಹುಣ್ಣಿಮೆ ಬಂದಾಗೂ ಕೂಡ ಆ ಕೆಲಸ ಸ್ಥಗಿತ ಇರ್ತದ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸಿ, ಈಗ ಕಾಂಗ್ರೆಸ್ನವರು ಇದರಿಂದ ಏನಾದರೂ ಲಾಭ ಆಗ್ತದ ಅಂತಕ್ಕಂಥದ್ದು ಭಾಳ ತಲೆ ಕೆಡಿಸ್ಕೊಂಡು ಇದ್ರ ಅನುಕೂಲ ಆಗ್ತದ ಅಂತ ಹೇಳಿ ರಾಜಕೀಯವಾಗಿ ಅವ್ರು ಪ್ರಯತ್ನ ಮಾಡ್ತಾರೆ. ಇದರಿಂದ ಏನು ಮಣ್ಣು ಅನುಕೂಲ ಆಗೋದಿಲ್ಲ. ಹಿಂದೆನೂ ಕೂಡ ಇನ್ನು ಸುಮಾರು ಸಲ ಈ ದೇಶದಲ್ಲಿ ಚಳವಳಿಯನ್ನು ಮಾಡ್ಯಾರ. ಎದರದಪ್ಪ ತಂದ್ರೆ ಈ ಹೋಟ್ ಚೋರಿ ಏನಾಯಿತು, ಜನನೇ ಹೊಳ್ಳಿ ಉಗುಳಕ್ಕೆ ಶುರು ಮಾಡ್ಯಾರ ಅವರು. ಎಷ್ಟೋ ಜನ, ಸಾವಿರಾರು ಗಟ್ಟಲೆ ಜನ ಇದು ಮಾಡಿದ್ದು ತಪ್ಪು ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ಯಾರ. ಆದ್ರೆ ಈಗೂ ಕೂಡ ಇವರು ಏನೇ ದೇಶದಲ್ಲಿ ಚಳವಳಿ ಮಾಡಿದ್ರೆ ಇವು ಚಳವಳಿಗೆ ಯಾರೂ ಕೂಡ ಇದಕ್ಕೆ ಸ್ಪಂದನ ಮಾಡೋದಿಲ್ಲ. ಎಷ್ಟು ನೀವು ಮೋದಿಯವ್ರಿಗೆ ನೋಡಿ, ಪ್ರತಿಯೊಂದಕ್ಕೂ ಎಲ್ಲ ಮೋದಿಯವರು
ಅಂಥೇಳಿ ಹೆಸರು ತೊಗೊಂಬರ್ತಾರೆ. ಆದರೆ ಮೋದಿಯವ್ರ ಪಾಪ ನೋಡ್ರಿ, ಏನೇನೂ ಮಾಡಿಲ್ಲ ಅಂತ ಜನರಿಗೆ ಒಳ್ಳೇದು ಮಾಡ್ತಾರೆ. ನೀವೇನಪ್ಪ ಒಳ್ಳೇದು ಮಾಡಿದ್ರಿ? ಬರೀ ಲಂಚ ಹೊಡೆದು ಬಿಟ್ಟರೆ ಏನೂ ಮಾಡಿಲ್ಲ. ಆದರೆ ಖಂಡಿತವಾಗಿ ಇದಕ್ಕೆ ನೀವು ಎಷ್ಟೇ ದೇಶದಲ್ಲಿ ನೀವು ಚಳವಳಿ ಮಾಡಿದ್ರೆ ಅದಕ್ಕೆ ಸ್ಪಂದನೆ ಜನ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿ, ಈಗ ಎಷ್ಟು ಕಾಂಗ್ರೆಸ್ನವರು ನೀವು ಮೋದಿಯವ್ರನ್ನ ತೆಗಳ್ತೀರೋ ಅಷ್ಟು ಜನಪ್ರಿಯತೆ ಮೋದಿಯವ್ರದ್ದು ಹೆಚ್ಚಾಗ್ತದೆ ಅಂತಕ್ಕಂಥ ಮಾತು ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀರ. ಪಂಚಾಯತಿ ಮಟ್ಟದಲ್ಲಿ ಕುಡಿಯ ನೀರಿಂದದು ಈಗ ಹೇಳ ಇದನ್ನೇ. ಈಗ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗದ ಅಂದ್ರೆ 3,000 ನರ್ಸ್ಗಳಿಗೆ ಪಗಾರ ಇಲ್ಲ 2-3 ತಿಂಗಳುಗಟ್ಟಲೆ. ಆಮೇಲೆ ಹಳ್ಳಿಗಳಲ್ಲಿ ಏನು ಈ ಸಾಮೂಹಿಕ ಕುಡಿಯುವ ನೀರಿನ ಯೋಜನೆಗಳಿದ್ದು ಅದಕ್ಕೆ ಒಬ್ಬೊಬ್ಬರು ಏಜೆನ್ಸಿ ಫಿಕ್ಸ್ ಮಾಡಿದರು. ಆ ಏಜೆನ್ಸಿಗಳಿಗೆ ವರ್ಷಗಟ್ಟಲೆ ₹1 ಕೂಡ ಮೇಂಟೆನೆನ್ಸ್ ಪಗಾರ ಕೊಟ್ಟಿಲ್ಲ. ಹೀಗಾಗಿ ಅವರು ಕೂಡ ಸುಮಾರು ಉದಾಹರಣೆಗೆ ಹೇಳೋದಾದರೆ ಇಂಡಿಯಲ್ಲಿ ಸುಮಾರು 14 ಪಂಚಾಯಿತಿಗಳಿಗೆ ಹಳ್ಳಿಗಳಿಗೆ ನೀರೇ ಇಲ್ಲ. ಯಾಕಂದರೆ ಇವರು ರೊಕ್ಕನೇ ಕೊಟ್ಟಿಲ್ಲ ಅವರಿಗೆ. ಅವರು ಎಲ್ಲಿಂದ ಕೊಡಬೇಕು? ಪಗಾರ ಕೊಡಬೇಕಲ್ಲ ಅವ್ರಿಗೆ. ಇದಕ್ಕೆ ಇವೆಲ್ಲನೂ ಇಂಥವೆಲ್ಲ ಮಾಡ್ಕೊಂಡು ಹೋದರೆ ಯಾರು ಜನ ಸಹಿಸ್ಕೋತಾರೆ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದು ಬರೀ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಾಗ ಯಾರಿಗೂ ಕೂಡ ಈ ಏನು ವಾಟರ್ ಸಪ್ಲೈನವ್ರಿಗೆ ಏನು ಕಾಂಟ್ರಾಕ್ಟ್ ತೊಗೊಂಡರೋ ಅವ್ರಿಗೆ ₹1 ಕೂಡ ಇವತ್ತಿಗೂ ಪಗಾರ ಆಗಿಲ್ಲ. ಅವು ಎಲ್ಲವೂ ಕೂಡ ಸ್ಥಗಿತಾಗವೆ. ಇಲ್ಲಿಂದ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಸೆಕ್ರೆಟರಿಗಳು ಬರೆದು ಕೊಟ್ಟಾರ, ಎಲ್ಲ ಕಾಂಟ್ರಾಕ್ಟರ್ಗಳು ನಮಗಿಲ್ಲ, ನೀವು ಪಗಾರ ಕೊಡದೇ ಇದ್ರೆ ನಮಗೆ ಇದನ್ನು ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತದೆ ಅಂಥೇಳಿ ಅವರು ಬರೆದು ಕೊಟ್ಟಾರೀಗ. ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ಎಲ್ಲ ನಾಚಿಕೆ ಬರ್ತಕ್ಕಂಥದ್ದು ಕೆಲಸ ಈ ಸರ್ಕಾರದಲ್ಲಿ ಆಗ್ಲಕತ್ತದ. ಇಡೀ ದೇಶದಲ್ಲಿ ನೀವು ಏನೇ ಮೋದಿಯವ್ರ ವಿರುದ್ಧ ನೀವು ಪ್ರಯಾಸ ಮಾಡಿರಿ, ಅದು ವ್ಯರ್ಥ ನಿಮ್ಮದು. ಆದರೆ ಎಷ್ಟು ನೀವು ಅವರಿಗೆ ನೀವು ತೆಗಳ್ತೀರಿ ಅಷ್ಟು ಜನರ ಪ್ರೀತಿ ಹೆಚ್ಚಾಗ್ತದೆ ಅವ್ರ ಮೇಲೆ ಅಂಥೇಳಿ ನಾನು ಹೇಳ್ತೀನಿ.